ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿರೋ ಮಲ್ಲೇಶ್ವರಂಗೆ. ಸೊ ಮಲ್ಲೇಶ್ವರಮಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಲ್ಲೇಶ್ವರಮಲ್ಲಿರೋ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಸೊ ಸ್ಟ್ರೀಟಲ್ಲೆಲ್ಲ ಏನೆಲ್ಲ ಕಲೆಕ್ಷನ್ಸ್ ಇತ್ತು ಮತ್ತು ಮಲ್ಲೇಶ್ವರಮಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ಲೆಟ್ ಸ್ಟಾರ್ಟ್. ಮಲ್ಲೇಶ್ವರಮಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸೊ ಇದು ಲೊಕೇಟ್ ಆಗಿರೋದು ನಮಗೆ 11th ಕ್ರಾಸ್ ಮಲ್ಲೇಶ್ವರಂ. ಸೊ ಶಾಪಿಂಗ್ ಸ್ಟ್ರೀಟ್ ಅಂತಲೇ ತುಂಬ ಫೇಮಸ್ ಆಗಿರೋದು, ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಮಲ್ಲೇಶ್ವರಮಲ್ಲಿ. ಸೊ ಇದೆಲ್ಲ ನಾವು ಪೂಜೆಗೆ ಯೂಸ್ ಮಾಡೋ ಅಂಥ ಐಟಮ್ಸ್ಗಳು. ಇದೆಲ್ಲ ನಿಮಗೆ 20 ರೂಪೀಸಿಂದ 10 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, ಅಪ್ ಟು 150ವರೆಗೂ ಅಂತ ಹೇಳಿದ್ರು ಅವರು. ಸೊ ನೋಡ್ತಾ ಇರ್ಬೋದು ಸ್ಟ್ರೀಟಲ್ಲಿ ಎಲ್ಲ ಯಾವ್ಯಾವ ರೀತಿ ಇದೆ ಅಂತ. ನಿಮಗೆ ಎಲ್ಲದೂ ಅವೈಲೇಬಲ್ ಇರುತ್ತೆ ಇಲ್ಲಿ. ಫ್ರೂಟ್ಸ್ ಅವೈಲೇಬಲ್ ಇದೆ, ತರಕಾರಿ ಆಗಿರ್ಬೋದು. ಇದು ಯಾವ ರೀತಿ ಹಣ್ಣು ಅಂತ ನನಗೆ ಗೊತ್ತಾಗಲಿಲ್ಲ, ಗೊತ್ತಾದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅದು ಯಾವ ಹಣ್ಣು ಅಂತ. ಸೊ ನನಗೆ ಗೊತ್ತಿಲ್ಲದಿರೋ ಅಂಥ ಹಣ್ಣುಗಳೆಲ್ಲ ತುಂಬ ಇದ್ವು. ನಾನು ಅವನ್ನ ಎಲ್ಲೂ ನೋಡಿರಲಿಲ್ಲ ಆ್ಯಕ್ಚುಲಿ. ಇಲ್ಲೇ ತುಂಬ ನೋಡಿರೋದು ಆ ಥರ ಹಣ್ಣುಗಳನ್ನ. ನಾನು ತಿಂದೂ ಇಲ್ಲ ಆ ಥರ ಹಣ್ಣು. ಸೊ ಆ ಹಣ್ಣು ನಿಮ್ಗೆ ಏನಾದರೂ ಗೊತ್ತಿದ್ರೆ ಆ ಹಣ್ಣಿನ ಹೆಸರನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನಿವಾಗ ಹಂಗೆ ಮುಂದೆ ಹೋಗ್ತಾ ಇದ್ದೆ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ನೋಡಲಿಕ್ಕೆ. ಇದೆಲ್ಲ ಬಂದುಬಿಟ್ಟು ನಮಗೆ ಸ್ಟ್ರೀಟಲ್ಲೇ ಅವೈಲೇಬಲ್ ಇರೋದು. ವುಮೆನ್ಸಿಗಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಬಿಕಾಸ್ ಈ ಟಾಪ್ಸ್ ಆಗಿರ್ಬೋದು, ಲಾಂಗ್ ಕುರ್ತೀಸ್ ಆಗಿರ್ಬೋದು, ಪೂರ್ತಿ ಸೆಟ್ ಆಗಿರ್ಬೋದು, ಪ್ರತಿಯೊಂದು ಅವೈಲೇಬಲ್ ಇತ್ತು. ಎಲ್ಲವೂ ಕೂಡ 350, 450, ಅರೌಂಡ್ 1000 ರೂಪೀಸ್ ಒಳಗೇನೆ ನಿಮಗೆ ಪೂರ್ತಿ ಸೆಟ್ಟು ಕಲೆಕ್ಷನ್ ಸಿಗುತ್ತೆ. ಈ ರೀತಿ ಫ್ರೂಟ್ಸು ತುಂಬ ಕಡೆ ಕಾಣಿಸ್ತಾ ಇತ್ತು ನನಗೆ. ಫ್ರೂಟ್ಸು ಅಷ್ಟೇ ತುಂಬ ಅಂದರೆ ತುಂಬ ವೆರೈಟಿ ಫ್ರೂಟ್ಸ್ ಎಲ್ಲ ಅವೈಲೇಬಲ್ ಇತ್ತು. ಮತ್ತು ವೆಜಿಟೇಬಲ್ಸ್ ಕೂಡ ವೆರೈಟಿ ವೆಜಿಟೇಬಲ್ಸ್ ಕೂಡ ಇದ್ವು. ಎಲ್ಲದೂ ಸಮೇತ ಪ್ರತಿಯೊಂದು ಸಿಗುವಂಥ ಒಂದು ಸ್ಟ್ರೀಟ್ ಮಾರ್ಕೆಟು ಅಂತಲೇ ಹೇಳ್ಬೋದು, ಸ್ಟ್ರೀಟ್ ಶಾಪಿಂಗ್ ಅಂತಲೂ ಹೇಳ್ಬೋದು. ಎಲ್ಲ ರೀತಿ ಅವೈಲೇಬಲ್ ಇದೆ ಇಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿ ಎಲ್ಲ ಇದೆ ಮಲ್ಲೇಶ್ವರಮಲ್ಲಿ ಅಂತ. ಸೊ ಅದೇ ರೀತಿ ನಾನು ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲ ವೆಜಿಟೇಬಲ್ಸ್ ಕೂಡ ಇಟ್ಕೊಂಡಿದ್ರು. ತರಕಾರಿ ಸೊಪ್ಪು ಎಲ್ಲ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು. ಮತ್ತು ಇವಾಗ ಕಾಳು ಸೀಸನ್ ಆಗಿರೋದ್ರಿಂದ ಡಿಸೆಂಬರ್ ಮಂತಲ್ಲಿ ಅವರೆಕಾಳು, ತೊಗರಿಕಾಯಿ ಎಲ್ಲ ತುಂಬ ಅಂದರೆ ತುಂಬ ಇತ್ತು. ನಮಗೆ ಬಿಡಿಸಿ ಕೂಡ ಕೊಡ್ತಾರೆ, ಇಲ್ಲ ನಾವು ಹಂಗೆ ತೊಗೊಂಡು ಹೋಗೋದಾದ್ರು ಹಂಗೆ ಕೂಡ ಕೊಡ್ತಾರೆ ನಮಗೆ. ನೀವು ನೋಡ್ತಾ ಇದ್ದೀರಾ ಎಷ್ಟೆಲ್ಲ ವೆಜಿಟೇಬಲ್ಸ್ ಇದೆ ಅಂತ. ಎಲ್ಲ ವೆಜಿಟೇಬಲ್ಸು ಆಲ್ಮೋಸ್ಟ್ ಆಲ್ ರೀಸನಬಲ್ ಪ್ರೈಸಲ್ಲೇ ಇತ್ತು. ಎಲ್ಲ ಫ್ರೆಶ್ ಆಗಿ ಕೂಡ ಇತ್ತು. ಡೈಲಿ ಮಾರ್ಕೆಟ್ ಕೂಡ ಆಗುತ್ತೆ ಅಂತ ಹೇಳಿದ್ರು ಅವರು. ಅರ್ಲಿ ಮಾರ್ನಿಂಗ್ ಮಾರ್ಕೆಟ್ ಕೂಡ ಇರುತ್ತೆ ಅಂತ ಹೇಳಿದರು. ನಾವು ಅರೌಂಡ್ ಒಂದು 3 ಹಂಗೆ ಹೋಗಿದ್ವಿ ಅನಿಸುತ್ತೆ ಮಲ್ಲೇಶ್ವರಂಗೆ. ಸೊ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ಒಂದು ತರಕಾರಿ ಸೆಕ್ಷನ್ ಆಗಿರುತ್ತೆ. ಜಸ್ಟ್ ತರಕಾರಿ ಮಾತ್ರ, ಈ ಬೀದಿನಲ್ಲಿ ತರಕಾರಿ ಮಾತ್ರ ಸಿಗೋದು ನಿಮಗೆ. ಅದೆಲ್ಲ ನಿಮ್ಗೆ ಅಕ್ಕಪಕ್ಕನೇ ಕಾಣಿಸ್ತಾ ಹೋಗುತ್ತೆ. ನೀವು ಜಸ್ಟ್ ಸುಮ್ಮನೆ ನಡ್ಕೊಂತ ಹೋಗಿದ್ರೆ ನಿಮಗೆ ಯಾವ್ಯಾವ ಸೈಡ್ ಏನೇನು ಕಾಣಿಸುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಒಂದು ಸೈಡ್ ತರಕಾರಿ ಸಿಗ್ಬೋದು, ಒಂದೇ ಸೈಡ್ ಫ್ಲವರ್ ಇರುತ್ತೆ. ಒಂದು ಸೈಡ್ ಹೋದರೆ ನಮಗೆ ಗರ್ಲ್ಸ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಐಟಮ್ಸು ಸಿಗ್ತಾ ಹೋಗುತ್ತೆ. ಇಲ್ಲಿ ಬಾಯ್ಸ್ಗೂ ಸಂಬಂಧಪಟ್ಟಿರೋ ಐಟಮ್ಸು, ನೈಟ್ ವೇರ್ ಡ್ರೆಸ್ಸಸ್ ಎಲ್ಲ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು. ನೀವು ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿ ಇದೆ ಅಂತ. ತುಂಬ ಶಾಪ್ಸು ಯಾಕೋ ಕ್ಲೋಸ್ ಆಗಿತ್ತು, ಅಷ್ಟೊಂದೇನು ಓಪನ್ ಇರಲಿಲ್ಲ ಮಾರ್ಕೆಟಲ್ಲಿ. ಸ್ವಲ್ಪ ಒಂದು ರೇಂಜಲ್ಲಿ ನಡೀತಾ ಇತ್ತು. ಇದು ನೋಡ್ರಿ ಎಷ್ಟು ಥರ ಹೂವು ಇದು ಅಂತಂದರೆ ಸಿಕ್ಕಾಪಟ್ಟೆ ಹೂವು ಇದು. ನಾನಂತೂ ಆ ಥರ ಹೂಗಳನ್ನ ಜಾಸ್ತಿ ನೋಡೇ ಇಲ್ಲ ಎಲ್ಲೂ ಹೊರಗೆ. ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ 100 ರೂಪಾಯಿಗೆ 4 ಪೀಸಸ್ ಅಂತ ಹೇಳ್ತಿದ್ರು. ಬಿಕಾಸ್ ಅವ್ರು ಆಲ್ರೆಡಿ ಕಾಲು kg ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು. ಯಾವುದನ್ನ ತೊಗೊಳ್ಳಿ ಎಲ್ಲ ಮಿಕ್ಸ್ ತೊಗೊಂಡ್ರು 100 ರೂಪೀಸ್ ಅಂತ ಹೇಳಿದರು. ನಮ್ಮ ಸೈಡೆಲ್ಲ ನುಗ್ಗೆ ಸೊಪ್ಪನ್ನ ಯಾವ ರೀತಿ ಬೆಳಿತೀವಿ ಇಲ್ಲಿ ನೋಡ್ರಿ, ನುಗ್ಗೆ ಸೊಪ್ಪು ಅದು 40 ರೂಪೀಸ್ ಅಂತ ಒಂದು ಹೇಳಿದರು. ಸುಮ್ಮನೆ ಕೇಳಿ ನಾನು ಬಂದುಬಿಟ್ಟೆ. ನುಗ್ಗೆ ಸೊಪ್ಪೆಲ್ಲ ಸೇಲ್ ಆಗೋ ಅಂಥ ಒಂದು ಇದು. ಅವರೆಕಾಳೆಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ನಿಮಗೆ ಆಲ್ರೆಡಿ ಮುಂಚೆನೇ ಪ್ಯಾಕ್ ಆಗಿ ಇಟ್ಟಿರ್ತಾರೆ. ನೀನು ಯಾವುದನ್ನು ತೊಗೊಳ್ಳಿ
30 ರುಪೀಸ್ ಅಂತ ಹೇಳಿದರು. 4 ತೊಗೊಂಡ್ರೆ 100 ರುಪೀಸ್ ಅಂತ ಹೇಳಿದರು. ಎಲ್ಲದು ಕೂಡ ಕಾಲು ಕೆಜಿ ಸಂಬಂಧಪಟ್ಟಂಗೆ ಅವ್ರು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ರು ತರಕಾರಿಗಳನ್ನ. ತುಂಬ ಜನ ಪರ್ಚೇಸ್ ಕೂಡ ಮಾಡ್ತಾಯಿದ್ರು. ಕಾರ್ನು ಅಷ್ಟೇ, ಈ ರೀತಿ ಕಾರ್ನ ಆಲ್ರೆಡಿ ಪ್ಯಾಕ್ ಮಾಡಿ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ನೀವು ನೋಡ್ತಾ ಇರ್ಬೋದು. ಅದು ಅಷ್ಟೇ, ಅದು 100 ರುಪೀಸ್ಗೆ 3 ಪೀಸಸ್ ಅಂತ ಹೇಳಿದರು. ಎಲ್ಲ ವೆಜಿಟೇಬಲ್ಸು ಆಲ್ಮೋಸ್ಟ್ ಅಲ್ಲೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಯಾವುದಾದ್ರೂ ತೊಗೊಳ್ಳಿ 30 ರುಪೀಸ್ ಅಂತ ಹೇಳ್ತಾಯಿದ್ರು. ನೀವು 4 ಪೀಸಸ್ ತಗೊಂಡ್ರೆ 100 ಅಂತ ಹೇಳಿದ್ರು, ಸಿಂಗಲ್ ಪೀಸ್ ತಗೊಂಡ್ರೆ 30 ರುಪೀಸ್ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡ್ರಿ ಕಡಲೆಕಾಯಿ ಮಾರ್ತಾಯಿದ್ರು. ಸೊ ನೆಕ್ಸ್ಟ್ ಹಂಗೆ ಮುಂದೆ ಸಾಕ್ತಾ ಹೋದ್ರೆ ನಿಮಗೆ ಪ್ರತಿಯೊಂದು ಕಾಣಿಸ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಮಲ್ಲೇಶ್ವರಂ ಸ್ಟ್ರೀಟ್ 11th ಕ್ರಾಸಲ್ಲೇ ನಮಗೆ ಇದು ಅವೈಲೇಬಲ್ ಇರೋದು. ಎಲ್ಲದು ಅಷ್ಟೇ ತುಂಬ ಅಂದರೆ ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಏನೋ ಒಂಥರ ಖುಷಿ ಅನಿಸೋದು ಅದನ್ನೆಲ್ಲ ನೋಡೋಕ್ಕೆ. ಸೊ ಅದೇ ರೀತಿ ನಾನು ಒಂದು ಸಿಂಪಲಾಗಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಹಂಗೆ. ಸೊ ನೀವು ತೋರಿಸಿದ್ದೀನಿ ನೋಡಿ ಒಂದು ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಅಂತ. ಈ ರೀತಿ ಎಲ್ಲನೂ ಪ್ಯಾಕ್ ಮಾಡಿದ್ರು. ಪ್ರತಿಯೊಂದು ತರಕಾರಿನೂ ಆಲ್ಮೋಸ್ಟ್ ಅಲ್ಲಿ 1/4 kg ಲೆವೆಲ್ಗೆ ಅವರು ಪ್ಯಾಕ್ ಮಾಡಿಟ್ಟಿದ್ರು. ಸೊ ಏನೇ ತೊಗೊಂಡ್ರು 30 ರುಪೀಸ್ ಅಂತ ಅವಳು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಫ್ಲವರ್ಸ್ನ ಮಾರ್ತಾಯಿದ್ರು. ಇದೆಲ್ಲ ಬಿಡಿ ಫ್ಲವರ್ಸು 1/4 kgಗೆ 30 ರೂಪಾಯಿ ಅಂತ ಹೇಳ್ತಿದ್ರು. ಎಲ್ಲದೂ ಮಿಕ್ಸ್ ಅವೈಲೇಬಲ್ ಕೊಡ್ತಾರೆ ಅವರು. ಸೊ ನೆಕ್ಸ್ಟ್ ಇಲ್ಲೊಂದು ಚಿಕ್ಕದಾಗಿರೋ ಅಂಥ ಒಂದು ಶಾಪ್ಸ್ ಇತ್ತು. ಎಲ್ಲ ಗರ್ಲ್ಸ್ಗೆ ಸಂಬಂಧಪಟ್ಟಿರೋಂಥ ಐಟಮ್ಸ್ಗಳೇ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಅರೌಂಡು 10-20 ರುಪೀಸ್ಗೆಲ್ಲ ಅವೈಲೇಬಲ್ ಇರೋಂಥ ಕ್ಲಿಪ್ಸು. ಇದೆಲ್ಲ ಸರಗಳು ನಮಗೆ 300-400 ಅಂತ ಹೇಳ್ತಿದ್ರು, ಬಾರ್ಗಿನ್ ಮಾಡ್ಬೋದು. ಇದೆಲ್ಲ ಬ್ಯಾಗ್ಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 250 ರುಪೀಸು. ನೀವು ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ನೋಡಿದ್ರಲ್ಲ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅಂತ. ಇದು ನಮಗೆ 11th ಕ್ರಾಸ್ ಸ್ಟ್ರೀಟ್ ಅಂತಲೇ ಫೇಮಸ್ಸು. ಪ್ರತಿಯೊಂದು ಐಟಮು ಸಿಗ್ತಾ ಹೋಗುತ್ತೆ. ಸ್ಟೋರ್ಗಳು ಕೂಡ ಸಿಕ್ಕಾಪಟ್ಟೆ ಸ್ಟೋರ್ಗಳಿದ್ದಾವೆ. ಜಸ್ಟ್ ನಾನು ಸ್ಟ್ರೀಟಲ್ಲಿ ಮಾತ್ರ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಜನ, ಬೀದಿ ವ್ಯಾಪಾರಗಳು ತುಂಬ ಅಂದರೆ ತುಂಬ ಇದ್ದರು. ಹಣ್ಣುಗಳು ಅಷ್ಟೇ ಸಿಕ್ಕಾಪಟ್ಟೆ ಹಣ್ಣುಗಳು ಬಂದಿತ್ತು. ಹೂವು ಅಷ್ಟೇ ದುಂಡು ಮಲ್ಲಿಗೆ ಸಮೇತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಅದನ್ನು ಕಾಡು ಮಲ್ಲಿಗೆ ಅಂತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಈ ರೀತಿ ಸ್ಲಿಪ್ಪರ್ಸ್ ಎಲ್ಲ ನಮಗೆ ಈ ರೀತಿ ವೆದರ್ ಟೈಮಲ್ಲೆಲ್ಲ ಈ ರೀತಿ ಸ್ಲಿಪ್ಪರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಅದು ನಮಗೆ 250 ಅಂತ ಹೇಳಿದರು. ಚಳಿಗಾಲದಲ್ಲಿ ಆ ರೀತಿ ಸ್ಲಿಪ್ಪರ್ಸ್ನ ಯೂಸ್ ಮಾಡೋದ್ರಿಂದ ನಮಗೇನೋ ಒಂಥರ ಕಾಲು ಅನ್ನೋದು ಸ್ಮೂತ್ ಆಗಿರುತ್ತೆ. ಸೊ ಸಂಪಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ತಾವರೆ ಹೂವು ಸಮೇತ ಇದ್ವು ಅಲ್ಲಿ. ನೆಕ್ಸ್ಟು ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಕ್ರಿಸ್ಮಸ್ ಡಾಲ್ಗಳು ಸಮೇತ ತುಂಬ ಇದ್ವು ಅಲ್ಲಿ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿರುವಂಥ ಡಾಲ್ಸ್ಗಳು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಬ್ಬರು ಮಾವಿನ ಸೊಪ್ಪು ಸಮೇತ ಇಟ್ಕೊಂಡಿದ್ರು. ಇದೆಲ್ಲ ಬ್ಯಾಗ್ಸ್ ಬಂದ್ಬಿಟ್ಟು 250 ರುಪೀಸ್ ಅಂತ ಹೇಳಿದರು. ಈ ರೀತಿ ಫ್ಲವರ್ಸ್ಗಳೆಲ್ಲ ನಿಮಗೆ ಸ್ಟ್ರೀಟಲ್ಲೇ ಅವೈಲೇಬಲ್ ಇರುತ್ತೆ. ಮತ್ತು ಇದೇ ರೀತಿ ಇನ್ನೊಂದು ದೊಡ್ಡ ಮಾರ್ಕೆಟ್ ಇದೆ, ಫ್ಲವರ್ ಮಾರ್ಕೆಟು ಮಲ್ಲೇಶ್ವರಮಲ್ಲಿ. ತುಂಬ ಕಡೆ ನೋಡಿರ್ತೀರ ರೀಲ್ಸಲ್ಲೆಲ್ಲ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡಿ ಕವರ್ ಮಾಡಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಲಾಂಗ್ ಫಾರ್ಮೆಟಲ್ಲಿ ನೀವು ನೋಡ್ತಾ ಹೋಗಿ ನಿಮಗೆ ಕೊನೆ ಎಂಡಲ್ಲಿ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಆ ಒಂದು ವಿಡಿಯೋ. ಸೊ ಯಾವ್ಯಾವ ರೀತಿ ಫ್ಲವರ್ಸ್ ಇದ್ವು ಅಂತ ಇದೆಲ್ಲ ಜಸ್ಟ್ ಸ್ಟ್ರೀಟಲ್ಲಿ ಕಲೆಕ್ಟ್ ಆಗಿರೋ ಅಂಥ ಒಂದು ವಿಡಿಯೋ. ಇದು ಅಷ್ಟೇ. ಇವಾಗ ಒಂದು ಸ್ವಲ್ಪ ಮದುವೆ ಸೀಸನ್ ಇರೋದ್ರಿಂದ ಸ್ವಲ್ಪ ಹೂವು ರೇಟೇ ಇತ್ತು. ಮೊಳ 30 ರೂಪಾಯಿ ಅಂತ ಹೇಳ್ತಾಯಿದ್ರು. ಅರೌಂಡ್ ಒಂದು 100 ರುಪೀಸ್ 120-150 ರುಪೀಸ್ಗೆ ಮಾರ ಅಂತ ಹೇಳ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ತುಂಬ ಅಂದರೆ ಶಾಪ್ಸ್ ಕೂಡ ಅವೈಲೇಬಲ್ ಇದೆ. ತುಂಬ ಶಾಪ್ಸ್ ಅಂದರೆ ಬಟ್ಟೆ ಶಾಪ್ಸೇ ಸಿಕ್ಕಾಬಟ್ಟೆ ಇರೋದು. ಬಟ್ಟೆಸ್ ಆಗಿರ್ಬೋದು ಮತ್ತು ಜ್ಯುವೆಲರೀಸ್ ಆಗಿರ್ಬೋದು, ಗೋಲ್ಡ್ ಐಟಮ್ಸ್ ಸಮೇತ ತುಂಬ ಇದೆ. ನೀವು ನೋಡ್ತಾ ಹೋಗ್ಬೋದು. ಇದೆಲ್ಲ ಬಂದ್ಬಿಟ್ಟು ನಾವು ಸ್ಟ್ರೀಟಲ್ಲೇ ಕಲೆಕ್ಟ್ ಮಾಡಿರೋ ಅಂಥ ಒಂದು ವಿಡಿಯೋ. ತುಂಬ ಅಂದರೆ ತುಂಬ ಇದೆ ಕಲೆಕ್ಷನ್ಸು. ಯಾರ್ಯಾರು ಇನ್ನೂ ಮಲ್ಲೇಶ್ವರಂಗೆ ಹೋಗಿಲ್ಲ ದಯವಿಟ್ಟು ಹೋಗಿ. ಒಳ್ಳೆ ಶಾಪಿಂಗ್ ಕೂಡ ಆಗುತ್ತೆ ಮಲ್ಲೇಶ್ವರಂಗೆ ಹೋಗ್ಬಿಟ್ರೆ. A to Z ನಮಗೆ ಸಿಗೋವಂಥ ಒಂದು ಬೆಸ್ಟ್ ಪ್ಲೇಸ್ ಅಂದರೆ ಅದು ನಮಗೆ ಮಲ್ಲೇಶ್ವರಂ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಶಾಪಿಂಗ್ ಅಂತಲೇ ಹೇಳೋಕ್ಕೂ ನಾವು ಇದು ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಪ್ಲಾಜಾ ಸೆಟ್ಟು ಅದೆಲ್ಲ ಅವೈಲೇಬಲ್ ಇದೆ. 3 ಪ್ಲಾಜಾ ಸೆಟ್ಗೆ 1000 ರುಪೀಸ್ ಅಂತ ಹೇಳಿದರು. ಸೊ ಇದೆಲ್ಲ ಟಾಪ್ಸ್ ಬಂದ್ಬಿಟ್ಟು ನಮಗೆ 250. 1000 ರುಪಿಗೆ 4 ಪೀಸಸ್ ಅಂತ ಹೇಳ್ತಾಯಿದ್ರು. ಸೊ ನೀವು ನೋಡ್ತಾ ಇರ್ಬೋದು. ಹಂಗೆ ಮುಂದೆ ಹೋಗ್ತಾ ಸಿಕ್ಕಾಬಟ್ಟೆ ಇದೆ. ನಾನು ಅರೌಂಡ್ ಒಂದು ಸ್ವಲ್ಪ ಅಷ್ಟೇ ನಾನು ಕವರ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ ಎಷ್ಟಿರುತ್ತೋ ನಾನು ಅಷ್ಟೇ ಕವರ್ ಮಾಡಿದ್ದೀನಿ. ಇನ್ನೊಂದು ಹೋಗ್ತಾ ಇದ್ರೆ ಅರೌಂಡ್ ಒಂದು
5-7 ಕಿಲೋಮೀಟ್ರ್ವರೆಗೂ ಫುಲ್ ಸ್ಟ್ರೀಟೇ ಶಾಪಿಂಗ್ ಇದೆ. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ಎಲ್ಲ ಕಡೆನೂ ಸುಮ್ಮನೆ ಬಟ್ಟೆ ಎಲ್ಲ ರೀತಿನೂ ಕಾಣಿಸ್ತಾ ಇತ್ತು. ನಾನು ಎಕ್ಕಡೆ ಹೋಗಿ ಎಲ್ಲಿ ಬಂದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ, ಆ ರೀತಿಯಾಗಿತ್ತು ಅಲ್ಲೆಲ್ಲ ಸ್ಟ್ರೀಟು. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಾವೇ 1-2 ಅವರ್ಸ್ ಇದ್ವೇನೋ ಅನಿಸುತ್ತೆ ಮೇ ಬಿ. ಇಲ್ಲಿ 2 ಅವರ್ಸ್ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಆ ರೀತಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಇತ್ತು. ಸೊ ವೆಡ್ಡಿಂಗ್ ಸೀಸನ್ನು, ವೆಡ್ಡಿಂಗ್ ಟೈಮಲ್ಲೆಲ್ಲ ಒಳ್ಳೆ ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಸಿಂಗಲ್ ಪೀಸಸ್ ಎಲ್ಲ ತುಂಬ ಲುಕ್ಕ ಗ್ರ್ಯಾಂಡಾಗಿ ಅಂದರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿತ್ತು. ಈಗೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಅಂಥ ಒಂದು ಜ್ಯುವೆಲರೀಸ್ ಐಟಮ್ಸ್ ಎಲ್ಲ ಇಲ್ಲಿ ನಿಮಗೆ ಶೋ ಆಗ್ತಿದೆ ನೋಡಿ. ಸಿಂಗಲ್ ಪೀಸಸ್ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಲುಕ್ಕಾಗಿ ಕಾಣುತ್ತೆ ಸ್ಯಾರಿಗೆಲ್ಲ. ಸೊ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಸ್ಲಿಪ್ಪರ್ಸು ಕೂಡ ಡಿಫ್ರೆಂಟ್ ಸ್ಲಿಪ್ಪರ್ಸ್ ಕೂಡ ಅವೈಲೇಬಲ್ ಇತ್ತು. ಆಲ್ಮೋಸ್ಟ್ ಆಲ್ ಗರ್ಲ್ಸ್ಗೆ ಸಂಬಂಧಪಟ್ಟಿರೋದು 90% ಗರ್ಲ್ಸ್ಗೆ ಸಂಬಂಧಪಟ್ಟಿರೋಂಥ ಒಂದು ಶಾಪಿಂಗ್ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಮಾತ್ರ ಬಾಯ್ಸ್ಗೆ ಸಂಬಂಧಪಟ್ಟಿರೋವಂಥ ಒಂದು ಶಾಪ್ಸ್ಗಳಿದ್ವು. ಈ ಸ್ಟ್ರೀಟಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಗರ್ಲ್ಸ್ಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಇದೆಲ್ಲ ಮೇಕಪ್ ಐಟಮ್ಸ್ ಇಡುವಂಥ ಒಂದು ಬ್ಯಾಗ್ಸ್ ಆಗಿರುತ್ತೆ. ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಒಂದು ಬ್ಯಾಗ್ಸಲ್ಲಿ ಮೇಕಪ್ ಕಿಟ್ಗಳನ್ನ ಇಟ್ಕೊಂಡು ಹೋಗೋಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ. ಇದು ಜಸ್ಟ್ 100 ರೂಪೀಸ್ ಅಂತ ಹೇಳಿದರು. ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಆಫ್ಲೈನಲ್ಲಿ ನೋಡಿ ತೊಗೊಂಡ್ರೆ ನಿಮಗೆ ಬೆಸ್ಟು. ಆಲ್ಮೋಸ್ಟ್ ಆಲ್ ಸ್ಟ್ರೀಟಲ್ಲೇ ಏನೇ ಆಗಲಿ ಪರ್ಚೇಸ್ ಮಾಡಿ ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತೆ. ಬಟ್ ಫಿಕ್ಸ್ಡ್ ರೇಟ್ ಅಂತ ಹೇಳ್ತಿದ್ರು, ಯಾವುದೇ ರೀತಿ ಬಾರ್ಗಿಂಗ್ ಮಾಡ್ತಾ ಇರಲಿಲ್ಲ. 100 ರೂಪೀಸ್ ಅಂದರೆ 100 ರೂಪೀಸೇ ಅಂತ ಹೇಳಿದ್ರು. ನಾವು ಒಂದು 50 ರೂಪೀಸು 60 ರೂಪೀಸಿಗೆ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತಿದ್ರು, ಫಿಕ್ಸ್ಡ್ ರೇಟ್ ಅಂತ ಇದ್ರು. ಸೊ ಇಲ್ಲಿ ಬಂದ್ಬಿಟ್ಟು 500ಗೆ 3 ಟಾಪ್ಸ್ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇದೊಂಥರ ಜ್ಯುವೆಲರೀಸು. ಇವು ಕೂಡ ತುಂಬ ಕಲೆಕ್ಷನ್ಸ್ ಇತ್ತು. ತುಂಬ ದೊಡ್ಡ ಜುಮ್ಕೆ ಸಮೇತ ಇದ್ವು. ಈ ರೀತಿ ಎಲ್ಲ ಫ್ಯಾನ್ಸಿ ಸ್ಯಾರೀಸಿಗೆಲ್ಲ ಈ ರೀತಿ ಒಂದು ಕಲೆಕ್ಷನ್ಸು ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಹಂಗೆ ಮುಂದೆ ಸಾಕ್ತಾ ಇದ್ವಿ ನೋಡ್ಕೊಂತ, ಹಂಗೆ ನೋಡ್ಕೊತ ಹೋಗ್ತಾ ಇದ್ವಿ. ಇದೆಲ್ಲ ನಿಮಗೆ ಮಣಿಯಿಂದ ಮಾಡಿರೋಂಥ ಸರಗಳು, ಅವು ಕೂಡ ಅವೈಲೇಬಲ್ ಇತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಮಲ್ಲೇಶ್ವರಮಲ್ಲಿ. ತುಂಬ ಜನ ಹೇಳ್ತಿದ್ರು ಮಲ್ಲೇಶ್ವರಂಗೆ ಹೋಗಿಲ್ಲ ಅಂತ. ಬಟ್ ಹೋದ್ಮೇಲೆ ಗೊತ್ತಾಯಿತು ನಾನು ಇಷ್ಟು ದಿನ ಯಾಕೆ ವೇಟ್ ಮಾಡಿದೆ ಅಂತ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಲೆಕ್ಷನ್ಸು. ಇದೆಲ್ಲ ನಿಮಗೆ ಈ ವಿಂಟರ್ ಸೀಸನಲ್ಲಿ ಹಾಕೊಳ್ಳೋಂಥ ಟೋಪಿಗಳು, ಸ್ಪೆಟ್ಸು ಅವೈಲೇಬಲ್ ಇತ್ತು. ಮತ್ತು ಬ್ಯಾಕ್ ಪೌಚ್, ಮೊಬೈಲ್ ಬ್ಯಾಕ್ ಪೌಚು ಸಮೇತ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇತ್ತು. ಹೀಗೆ ನೋಡ್ತಾ ಮುಂದೆ ಸಾಗಿದ್ವಿ. ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಹಿಂಗೆ ನಡ್ಕೊಂಡು ಒಂದು 150 ಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಅವರು, ಅಷ್ಟೇ ಅಲ್ಲಿಂದ ಮಾರ್ಕೆಟ್ಗೆ. ಸೊ ನಾವು ಇಲ್ಲಿಂದ ಜಸ್ಟ್ ಒಂದು 200 ಮೀಟ್ರ್ ಅಂದರೆ ಒಂದು 10 ಮಿನಿಟ್ ನಡ್ಕೊಂಡ್ರೆ ನಾವು ಡೈರೆಕ್ಟು ಮಾರ್ಕೆಟ್ಗೆ ರೀಚ್ ಆಗ್ತೀವಿ. ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಫ್ಲವರ್ಸ್ ಯಾವ ರೀತಿ ಇದೆ ಅಂತ. ಸಿಕ್ಕಾಪಟ್ಟೆ ನಂಗೆ ಮಲ್ಲೇಶ್ವರಮಲ್ಲಿ ಬೆಸ್ಟ್ ಪ್ಲೇಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಹತ್ರ ಹೋಗ್ತಾ ಇದ್ದಂಗೆ ಆ ಸುಗಂಧ ಅನ್ನೋ ಸ್ಮೆಲ್ ಹಂಗೆ ಮುಗಿಗೆ ಹೊಡಿತಾ ಇತ್ತು ಫ್ಲವರಿಂದು. ಯಾವೆಲ್ಲ ಇಷ್ಟೆಲ್ಲ ಹೂವು ಇದ್ದು ಅಂತಂದರೆ ನಾನು ಆ್ಯಕ್ಚುಲಿ ಅಷ್ಟೊಂದು ಕಲರ್ಸ್ ಹೂವನ್ನ ನೋಡೇ ಇಲ್ಲ ಇದುವರೆಗೂ. ಅಲ್ಲಿಗೆ ಹೋದ್ಮೇಲೆ ನನಗೆ ಆ ಕಲೆಕ್ಷನ್ಸ್ ಏನು, ಆ ಹೂವು ಏನು ಅನ್ನೋದು ಗೊತ್ತಾಗಿದ್ದು. ಸೊ ಮಸ್ಟ್ ವಿಸಿಟ್, ನೀವು ತಗೊಳ್ಲಿಲ್ಲ ಅಂದರೂ ಅಷ್ಟೇ ಒಂದು ಸಲ ಆಗಲಿ ಆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ನಿಮಗೆ ನೀವೇ ಕಳೆದು ಹೋಗ್ಬಿಡ್ತೀರ ಆ ಹೂವುಗಳನ್ನ ನೋಡಿಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ಡಿಸೈನ್ ಆಗಿ ಹಾರಗಳನ್ನ ಮಾಡಿ ಅವರು ಸೇಲ್ ಮಾಡ್ತಾಯಿದ್ರು. ಪ್ರತಿಯೊಂದನ್ನು ಅವರು ಬಲ್ಕ್ ಆರ್ಡರ್ ಕೂಡ ತೊಗೊತೀನಿ ಅಂತ ಹೇಳಿದರು. ಪ್ರತಿಯೊಂದು ಶಾಪರು ಸಮೇತ ಅವ್ರು ಬಲ್ಕ್ ಆರ್ಡರ್ ಅಂದರೆ ನಿಮ್ದು ಯಾವುದೇ ಒಂದು ವೆಡ್ಡಿಂಗು ಫಂಕ್ಷನ್ಸ್ ಆಗಿರ್ಬೋದು, ಏನೇ ಒಂದು ಗೃಹ ಪ್ರವೇಶ ಆಗಿರ್ಬೋದು, ಯಾವ ರೀತಿ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಆರ್ಡ್ರನ್ನ ಅವರು ತೊಗೊತಾರೆ ಅಂತ ಹೇಳಿದರು. ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲಿ ಇವಾಗ ಅವ್ರು ಡೈರೆಕ್ಟ್ ನಮಗೆ ನಾವೇನೇ ಒಂದು ಆರ್ಡ್ರ್ ಕೊಡೋಕ್ಕೂ ಮುಂಚೆ 1 ಮಂತ್ ಇಲ್ಲಾಂದರೆ 15 ಡೇಸ್ ಮುಂಚೆನೇ ನಮಗೆ ಆರ್ಡ್ರನ್ನ ಕೊಡಬೇಕು ಅಂತ ಹೇಳಿದರು. ನಿಮಗೆ ಹಂಗೋ ಟೈಮ್ ಇಲ್ಲಾಂದರೆ ಮ್ಯಾಕ್ಸಿಮಮ್ 5 ಡೇಸ್ ಇಲ್ಲ 10 ಡೇಸ್ ಮುಂಚೆನೇ ನಮಗೆ ಆರ್ಡ್ರನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾಯಿದ್ರು ಒಬ್ಬರು ಕಸ್ಟಮರಲ್ಲಿ. ಸೊ ತುಂಬ ಕಲೆಕ್ಷನ್ಸ್ ಅಂದರೆ ಹೂವುಗಳನ್ನ ನೋಡಿಬಿಟ್ಟೆ ಮೈ ಮರ್ತೋಗ್ಬಿಡ್ಬೇಕು, ಆ ರೀತಿ ಇತ್ತು ಹೂವುಗಳು. ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬಿಡಿ ಹೂವು. ಅವರು ಅಷ್ಟೇ 1/4 kg 30 ರೂಪಾಯಿ ಅಂತಲೇ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಹೂವು ಮಾತ್ರ, ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು ಹೂವು, ಅಷ್ಟೇ ಫ್ರೆಶ್ ಆಗಿತ್ತು. ನಮ್ಮ ಸೈಡೆಲ್ಲ ಈ ಥರ ಬರೋದೇ ಇಲ್ಲ ಜಾಸ್ತಿ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ ಸಿಕ್ಕಾಬಟ್ಟೆ. ನಮ್ಮ ಸೈಡೆಲ್ಲ ಜಸ್ಟ್ ಸೇವಂತಿಗೆ, ಚೆಂಡು ಹೂವು ಆ ರೀತಿ ಬರುತ್ತೆ. ಇಲ್ಲಿ ನೋಡ್ಬಿಡು ಹೂವಿನ ಹಾರಗಳನ್ನೆಲ್ಲ ಮದುವೆ ಹಾರಗಳಂತೆ ಇವೆಲ್ಲ ಆರ್ಡ್ರ್ ಬಂದಿದೆ ಆಲ್ರೆಡಿ. ಸೊ ಅದನ್ನು ಡಿಸ್ಪ್ಯಾಚ್ ಮಾಡಬೇಕು, ಸುಮ್ಮನೆ ಹಾಕಿದ್ದೀವಿ ಹಂಗೆ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾಯಿದ್ರು ಅವರು.
ಸೊ ತುಂಬ ಮದುವೆ ಹಾರಗಳಿವೆಲ್ಲ ಮದುವೆ ಹಾರಗಳೇ ಅಂತ ಹೇಳಿದರು. ಇವತ್ತು ನೈಟ್ ಅದು ಆರ್ಡ್ರ್ ಹೋಗುತ್ತೆ, ತಮಿಳ್ನಾಡಿಗೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಬೆಸ್ಟ್, ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಆಲ್ ಓವರ್ ಇಂಡಿಯಾ ಅವರು ಆನ್ಲೈನ್ ಆರ್ಡ್ರನ್ನ ತೊಗೊತೀವಿ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ಆರ್ಡ್ರನ್ನ ಹಾಕಿ. ಯಾವುದೇ ರೀತಿ ಅವರು ಆನ್ಲೈನ್ ಆಗಲಿ ಮತ್ತೊಂದಾಗಲಿ ಅವ್ರು ಹೇಳಲಿಲ್ಲ. ಸೊ ಡೈರೆಕ್ಟ್ ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ಆರ್ಡ್ರನ್ನ ಕೊಡಬೇಕು ಅಂತ ಹೇಳ್ತಾ ಇದ್ರು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಫ್ಲವರ್ಸ್ ಇತ್ತು ಅಂತ. ನಾನು ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟು ಅವನ್ನೆಲ್ಲ ನೋಡಿ. ದೊಡ್ಡ ದೊಡ್ಡ ಹಾರನೆಲ್ಲ ಮಾಡಿದ್ರು. ಅವೆಲ್ಲ ಆರ್ಡ್ರು ಮೇಡಮ್ ಅಂತ ಹೇಳ್ತಾ ಇದ್ರು ಅವ್ರು ನಮಗೆ. ಸೊ ಈ ರೀತಿ ದೊಡ್ಡ ದೊಡ್ಡ ಹಾರ ಬೇಕಂದ್ರೆ ನಾವು 3 ಇಲ್ಲ 5 ಡೇಸ್ ಮುಂಚೆನೇ ಅವರಿಗೆ ಹೇಳಬೇಕು ಅಂದೆ. ಯಾಕಂದರೆ ಅವ್ರು ಹೂವು ಕೂಡ ಹೊರಗಡೆಯಿಂದ ತರಿಸ್ತೀವಿ, ಇಲ್ಲಿಂದ ಯಾವುದು ನಮಗೆ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ, ಹೊರಗಡೆಯಿಂದ ಬರುತ್ತೆ ಹೂವು. ನೀವು ಯಾವ ರೀತಿ ಹೂವು ಡಿಸೈನ್ ಬೇಕು ಅಂದಿರೋ ನಾವು ಅದೇ ಹೂವನ್ನೇ ಹಾಕಿ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾಯಿದ್ರು. ಪ್ರತಿಯೊಂದು ಹೂವು ಒಂದೊಂದು ರೇಟ್ ಇರುತ್ತೆ ಅಂತಲೂ ಹೇಳ್ತಾಯಿದ್ರು. ಸೊ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮಲ್ಲೇಶ್ವರಮಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಟ್ರೀಟಲ್ಲಿ ಹೂವಿನ ಮಾರ್ಕೆಟ್ ಸಿಕ್ಕಾಬಟ್ಟೆ ಫೇಮಸ್ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನೋಡಬೇಕು ಅಂತಲೇ ಒಂದಿನ ಫ್ರೀ ಮಾಡಿಕೊಂಡು ಅಲ್ಲಿಗೆ ಪ್ಲ್ಯಾನ್ ಹಾಕಿದ್ವಿ. ಸೊ ಇದು ನೋಡ್ತಾ ಇರ್ಬೋದು, ದಿಂಡು ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಹೊಲ್ದಿದ್ರು. 100 ರೂಪೀಸ್ಗೆ 3 ಅಂತ ಹೇಳಿದರು. ಸಿಂಗಲ್ ಪೀಸ್ ತೊಗೊಂಡ್ರೆ 50 ರೂಪೀಸ್ ಅಂತ ಹೇಳಿದರು. ಬಟ್ ನನಗೆ ಇವಾಗ ಯಾವುದೇ ರೀತಿ ಅವಶ್ಯಕತೆ ಇಲ್ದಿರೋ ಕಾರಣ ನಾನು ಪರ್ಚೇಸ್ ಮಾಡಲಿಲ್ಲ. ಸೊ ನೆಕ್ಸ್ಟು ನೋಡೋಣ, ಫಂಕ್ಷನ್ನು, ಮದುವೆ ಟೈಮಲ್ಲಿ, ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಖಂಡಿತ ಪರ್ಚೇಸ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿತ್ತು ಹೂವು ಮಾತ್ರ. ನೋಡಿದ್ರಲ್ಲ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸು. ಹೂವು ಕಲೆಕ್ಷನ್ಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಂಗೇ ಅದ್ರ ಮುಂದೆನೇ ನಡ್ಕೊಂಡು ಹೋಗ್ತಿದ್ರೆ ಅದ್ರ ಸ್ಮೆಲ್ ನಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದು. ಆ ಸ್ಮೆಲ್ ತೊಗೊತಾ ಇದ್ರೆ ಸುಗಂಧರಾಜ ಸ್ಮೆಲ್ಲು ಅಷ್ಟು ಚೆನ್ನಾಗಿತ್ತು. ನೋಡಿದ್ರಲ್ಲ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟು ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಓಡಾಡಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಅವ್ರನ್ನ ಕೇಳಿದಾಗ ಇಲ್ಲೇ ನಿಯರ್ ಕೃಷ್ಣ ಹೋಟೆಲಲ್ಲಿ ದೋಸೆ ತುಂಬ ಫೇಮಸ್ಸು ಅಂತ ಹೇಳಿದರು. ಸೊ ನಾವಲ್ಲೊಬ್ಬರನ್ನ ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ದು. ಸೊ ನಾವು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡೋದ್ರೆ 150 ಮೀಟರಲ್ಲೇ ಅವ್ರು ನಮಗೆ ತೋರಿಸಿದ್ರು ಇದೇ ಅಂಗಡಿನೇ, ಇಲ್ಲಿ ಮಸಾಲೆ ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿದರು. ಓಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ವಿ. ಸೊ ಅವ್ರ ಹತ್ರ ಕೇಳಿಕೊಂಡು ಡೈರೆಕ್ಟ್ ನಾವು ಹೋಗಿದ್ದೆ ಹೋಟೆಲ್ಗೆ. ಸೊ 80 ರೂಪಾಯಿ ಮಸಾಲೆ ದೋಸೆನ ತೊಗೊಂಡ್ಬಿಟ್ವಿ ನಾವು. ತಗೊಂಡು 80 ರೂಪಾಯಿ ಅದು ಮಸಾಲೆ ದೋಸೆ ಚೆನ್ನಾಗಿತ್ತು. ನಮ್ಮ ಆರ್ಡ್ರನ್ನ ನಾವು ಹಾಕಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ನಮ್ಮ ದೋಸೆನ ಪ್ರಿಪೇರ್ ಮಾಡ್ತಾಯಿದ್ರು. ಸ್ವಲ್ಪ ರೋಸ್ಟ್ ಮಾಡಿ ಅಂತಲೂ ಹೇಳಿದ್ವಿ ಅವರಿಗೆ. ರೋಸ್ಟ್ ಮಾಡಿ ಚೆನ್ನಾಗಿತ್ತು ಮಸಾಲೆ ದೋಸೆ, ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 80 ರೂಪೀಸು ವರ್ತ್ ಅನಿಸುತ್ತಾ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ಆದರೂ ಬಟ್ ಟೇಸ್ಟ್ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಲಿ. ಮತ್ತು ಈ ರೀತಿ ಓಪನ್ ಕಿಚನ್ ಇರೋದ್ರಿಂದ ನಮಗೇನೋ ಒಂಥರ ಖುಷಿ ಅನಿಸುತ್ತೆ. ಅವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ರು. ಕೆಲವೊಂದು ಕಡೆ ಈ ರೀತಿ ಓಪನ್ ಕಿಚನ್ ತೋರಿಸೋದಿಲ್ಲ ನಮಗೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಓಪನ್ ಕಿಚನ್ನೇ ಇರುತ್ತೆ. ಈ ರೀತಿ ನಿಮಗೆ ಓಪನ್ ಕಿಚನ್ ಇದ್ದರೆ ನಮಗೂ ನೋಡೋಕ್ಕೇನೋ ಒಂಥರ ಖುಷಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಫೈನಲ್ ಆಗಿ ನಮ್ಮ ಮಸಾಲೆ ದೋಸೆ, ಸ್ಪೆಷಲ್ ಮಸಾಲೆ ದೋಸೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸೊ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಫೈನಲ್ ಆಗಿ ಒಂದು ಮಸಾಲೆ ದೋಸೆನ ತಿಂದ್ಕೊಂಡು ಈ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬರು ಅಜ್ಜಿ ಬಸ್ಸಲ್ಲೇ ಹೂ ಕಟ್ತಾಯಿದ್ರು. ಸೊ ನೋಡಿಕೊಂಡು ಅದನ್ನು PG ಕಡೆ ಹೊರಟ್ವಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.